ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಇಡ್ಲಿ ಮತ್ತು ದೋಸೆಗೆ ಸೈಡ್ ಡಿಶ್ ಆದಂತಹ ಖಾರ ಪುಡಿ ಅಥವಾ ಒಣಮೆಣಸಿನಕಾಯಿ ಪುಡಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 100 ಗ್ರಾಂ ಅಷ್ಟು ಗುಂಟೂರು ಮೆಣಸಿನಕಾಯಿ, 100 ಗ್ರಾಂ ಬೆಳ್ಳುಳ್ಳಿ, ಒಂದು ಮೀಡಿಯಂ ಸೈಜ್ನ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಒಂದು ಬಾಣಲೆಯಲ್ಲಿ ಒಣಮೆಣಸಿನಕಾಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ತೊಟ್ಟೆಯನ್ನು ತೆಗೆಯೋದು ಬೇಕಾಗಿಲ್ಲ, ಹಾಗೇನೆ ಹುರ್ಕೊಬೇಕು. ಎಣ್ಣೆಯನ್ನು ಹಾಕ್ದೇನೆ ಈ ರೀತಿ ಚೆನ್ನಾಗಿ ಹುರಿದು ತಗೊಬೇಕು. ಇದೇ ಬಾಣಲಿಯಲ್ಲಿ 100 ಗ್ರಾಂ ಅಷ್ಟು ಸುಳಿದಿರುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಇವಾಗ ನೋಡಿ, ಬೆಳ್ಳುಳ್ಳಿ ಈ ರೀತಿ ಲೈಟ್ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇದಾದ್ಮೇಲೆ ಬಾಣಲಿಯಲ್ಲಿ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅರ್ಧ ನಿಮಿಷದವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಇವಾಗ ಸ್ಟವ್ ಅನ್ನು ಆಫ್ ಮಾಡಿಬಿಟ್ಟು ಕಲ್ಲುಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇನೆ ಬಿಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ನಲ್ಲಿ ಹುರಿದಿರುವ ಒಣಮೆಣಸಿನಕಾಯಲ್ಲಿ ಅರ್ಧ ಭಾಗವನ್ನು ಮೊದಲಿಗೆ ಹಾಕಿ ಒಂದು ರೌಂಡ್ ಸುತ್ತಿಸ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರುವ ಒಣಮೆಣಸಿನಕಾಯನ್ನು ಇದರಲ್ಲೇ ಹಾಕಿ ತರಿತರಿಯಾಗಿ ರುಬ್ಕೊಬೇಕು. ನೋಡಿ, ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಂಡ್ಮೇಲೆ ಹುರಿದಿರುವ ಬೆಳ್ಳುಳ್ಳಿ, ಹುಣಸೆ ಹಣ್ಣು ಮತ್ತು ಕಲ್ಲುಪ್ಪನ್ನು ಹಾಕಿ ಒಂದ್ಸಲ ರುಬ್ಕೊಬೇಕು. ನೋಡಿ, ಈ ರೀತಿನೇ ನೀರೇನು ಹಾಕ್ದೇನೆ ಡ್ರೈ ಆಗಿ ರುಬ್ಕೊಬೇಕು. 150 ml ಅಷ್ಟು ಎಳ್ಳೆಣ್ಣೆಯನ್ನು ತಗೊಂಡಿದ್ದೀನಿ. ಈ ರೆಸಿಪಿಗೆ ಈ ಎಣ್ಣೆಯನ್ನು ಮಾತ್ರ ಬಳಸಬೇಕು. ಇವಾಗ ಸ್ವಲ್ಪ ಸ್ವಲ್ಪನೇ ಎಳ್ಳೆಣ್ಣೆ ಹಾಕ್ತಾ ಚೆನ್ನಾಗಿ ರುಬ್ಕೊಬೇಕು. ಎಳ್ಳೆಣ್ಣೆಯಿಂದ ಈ ರೆಸಿಪಿಯನ್ನ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ. ಒಣಮೆಣಸಿನಕಾಯಿನ ಖಾರವನ್ನ ಹಾಗೇನೆ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಹೊಟ್ಟೆಗೆ ತಂಪಾಗಿರುತ್ತೆ. ನೋಡಿ, ಈ ರೀತಿ ಈ ಖಾರವನ್ನು ರುಬ್ಕೊಬೇಕು. ಈ ಖಾರವನ್ನು ಈ ರೀತಿ ಒಂದು ಗಾಜಿನ ಬಾಟಲ್ ಅಥವಾ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಹಾಗೇನೆ ಒಂದಿನ ಬಿಡಬೇಕು. ತಕ್ಷಣ ತಿಂದರೆ ಖಾರ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಒಂದಿನ ಆದಮೇಲೆ ಮೆಣಸಿನಕಾಯಿ ಎಲ್ಲ ಎಳ್ಳೆಣ್ಣೆಯಲ್ಲಿ ಚೆನ್ನಾಗಿ ನೆಂದು ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಈ ಖಾರವನ್ನು ಫ್ರಿಜ್ನಲ್ಲಿ ಹಿಡಿದೆ ಹಾಗೇನೆ 1 ತಿಂಗಳವರೆಗೂ ಆಚೆ ಇಡಬಹುದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.